ಅಚ್ಚಮ್ಮನ ಅನುಭವದ ಮತ್ತು ಪುರುಷರು ಮತ್ತು ಸ್ತ್ರೀಯರ ಜನನಾಂಗಗಳಲ್ಲಿ ಮತ್ತು ಅವುಗಳ ಸುತ್ತಮುತ್ತಲೂ ಉಂಟಾಗುವ ವ್ರಣಗಾಯಗಳಿಗೆ ಕೇಸರಿ ಹೂವನ್ನು ಜೇನುತುಪ್ಪದೊಂದಿಗೆ ಅರೆದು ಹಚ್ಚಿಕೊಂಡರೆ ಅವು ಬೇಗನೆ ಗುಣವಾಗುತ್ತವೆ. ಹಲ್ಲು ನೋವಿರುವ ಸ್ಥಳದಲ್ಲಿ ಈರುಳ್ಳಿಯನ್ನು ಕತ್ತರಿಸಿ ಹೋಳು ಮಾಡಿ ಕೆಲವು ನಿಮಿಷಗಳವರೆಗೆ ಒತ್ತಿ ಹಿಡಿದುಕೊಂಡಿದ್ದರೆ ನೋವು ಮರೆಯಾಗುತ್ತದೆ. ಬಿಳಿ ಎಳ್ಳಿನೊಂದಿಗೆ ಎಮ್ಮೆ ಹಾಲನ್ನು ಸೇರಿಸಿ ಅರೆದು ಹಣೆಗೆ ಪಟ್ಟು ಹಾಕಿಕೊಂಡರೆ ಒಂಟಿ ತಲೆನೋವು ಮಾಯವಾಗುತ್ತವೆ. ನೇರಳೆ ಹಣ್ಣು, ಹಾಗಲಕಾಯಿ ಮತ್ತು ಬೇವಿನ ಎಲೆಗಳನ್ನು ಆಗಾಗ ನೇರವಾಗಿ ಆಹಾರದ ಮೂಲಕ ಸೇವಿಸುತ್ತಾ ಇದ್ದರೆ ಮಧುಮೇಹ ರೋಗ ಬರುವುದಿಲ್ಲ. ಉಪ್ಪು, ಅಳಲೆಕಾಯಿ ಮತ್ತು ಜೀರಿಗೆ ಇವು ಮೂರನ್ನು ಸೇರಿಸಿ ಪುಡಿ ಮಾಡಿ ಅದರಿಂದ ಹಲ್ಲುಜ್ಜುತ್ತಾ ಬಂದರೆ ಒಸಡಿನಿಂದ ರಕ್ತಸ್ರಾವವಾಗುವುದನ್ನು ತಡೆಗಟ್ಟಬಹುದು. 1 ಲೋಟದಷ್ಟು ಬಿಸಿ ನೀರಿನಲ್ಲಿ ತುಳಸಿ ಬೀಜಗಳನ್ನು ನೆನೆಸಿಟ್ಟು ನಂತರ ಆ ನೀರನ್ನು ಕುಡಿಯುತ್ತಾ ಬಂದರೆ ಅಜೀರ್ಣದಿಂದ ಉಂಟಾಗುವ ಹೊಟ್ಟೆ ಉರಿ ನಿಲ್ಲುತ್ತದೆ. ಮಕ್ಕಳಲ್ಲಿ ಕಂಡುಬರುವ ಮಲಬದ್ಧತೆಯ ನಿವಾರಣೆಗೆ ವೀಳ್ಯದೆಲೆಯ ತೊಟ್ಟನ್ನು ಹರಳೆಣ್ಣೆಯಲ್ಲಿ ಅದ್ದಿ ಗುದದ್ವಾರಕ್ಕೆ ಹಚ್ಚಬೇಕು. ಹಳೆಯ ಚರ್ಮ ರೋಗಗಳಿಗೆ ತುಂಬೆ ರಸವನ್ನು ಲೇಪಿಸುತ್ತಾ ಬಂದರೆ ಅವು ಬೇಗನೆ ವಾಸಿಯಾಗುತ್ತದೆ. ಲೋಳೆ ಸರದ ಗಿಡದ ಎಲೆಗಳ ರಸವನ್ನು ಚರ್ಮದ ಗಾಯಗಳಿಗೆ ಲೇಪಿಸಿದರೆ ಗಾಯವು ಮಾಗಿ ಹೊಸ ಚರ್ಮ ಹುಟ್ಟುತ್ತದೆ. ಒಂದು ಮಣ್ಣಿನ ತಟ್ಟೆಯಲ್ಲಿ ಒಣಗಿದ ಬೆಟ್ಟದ ನೆಲ್ಲಿಕಾಯಿಯನ್ನು ನೀರಿನಲ್ಲಿ 1 ರಾತ್ರಿ ಇಡೀ ನೆನೆ ಹಾಕಿ ಬರುವ ದ್ರಾವಣವನ್ನು ಕಾಡಿಗೆಯಂತೆ ಬಳಸಿದರೆ ಕಣ್ಣು ನೋವು ನಿವಾರಣೆಯಾಗುತ್ತದೆ. ನೀರಿರುವ ಪ್ರದೇಶದಲ್ಲಿ ಕಳೆಗಿಡದಂತೆ ಬೆಳೆಯುವ ಹುಳಿಸೊಪ್ಪಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ಕಷಾಯವನ್ನು ಕುಡಿಯುವುದರಿಂದ ತೀವ್ರ ಜ್ವರದ ತಾಪವು ಕಡಿಮೆಯಾಗುತ್ತದೆ. ಹಾಗಲಕಾಯಿ ಬಳ್ಳಿಯ ಬೇರನ್ನು ನೀರಿನಲ್ಲಿ ಅರೆದು ಮೂಲವ್ಯಾಧಿಯ ಮೊಳಕೆಗಳ ಮೇಲೆ ಲೇಪಿಸುವುದರಿಂದ ರೋಗದ ತೊಂದರೆ ಕಡಿಮೆಯಾಗುತ್ತದೆ. ಬಿಲ್ವಪತ್ರೆಯ ಎಲೆಯ ರಸವನ್ನು ಪ್ರತಿದಿನವೂ 3 ಅಥವಾ 4 ಚಮಚಗಳಷ್ಟು ಸೇವಿಸುವುದರಿಂದ ಮಧುಮೇಹ ವ್ಯಾಧಿ ನಿಯಂತ್ರಣಕ್ಕೆ ಬರುತ್ತದೆ. ರಾತ್ರಿ ಸಂಭೋಗ ಮಾಡಿ ಬೆಳಿಗ್ಗೆ ಏಳುವಾಗ ಮಾಂಸಖಂಡಗಳ ನೋವಿದ್ದರೆ ಕೊಬ್ಬರಿ ಎಣ್ಣೆಗೆ ಕರ್ಪೂರ ಬೆರೆಸಿ ಬಿಸಿ ಮಾಡಿ ನೋವಿರುವ ಭಾಗಗಳಿಗೆ ಹಚ್ಚಿದರೆ ನೋವು ದೂರವಾಗುತ್ತದೆ. ಮೆಣಸು, ತಾಟಿ ಬೆಲ್ಲ ಮತ್ತು ತುಪ್ಪ ಇವು 3 ಸೇರಿಸಿ ಸೇವಿಸುತ್ತಾ ಬಂದರೆ ಬಾಯಿ ಮತ್ತು ತುಟಿಯ ಹುಣ್ಣು ವಾಸಿಯಾಗುತ್ತದೆ. ಒಣಶುಂಠಿಯ ರಸದೊಂದಿಗೆ ಹಾಲನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಅಜೀರ್ಣದ ತೊಂದರೆಗಳನ್ನು ನೀಗುತ್ತವೆ. ಬಾಯಿಯ ಹುಣ್ಣು ವಾಸಿಯಾಗುತ್ತದೆ. ನಂದಿ ಬಟ್ಟಲು ಹೂವುಗಳನ್ನು ಹಿಸುಕಿ ಅದರ ರಸವನ್ನು ಕಣ್ಣುಗಳಲ್ಲಿ ದಿನಕ್ಕೆ 3 ರಿಂದ 4 ವೇಳೆ 2 ಹನಿಗಳು ಹಾಕಿಕೊಳ್ಳುತ್ತಾ ಬಂದರೆ ಕಣ್ಣಿನ ನೋವು ದೂರವಾಗುತ್ತದೆ. ಹಲಸಿನ ತೊಳೆಯನ್ನು ಪ್ರತಿ ಜೇನುತುಪ್ಪದಲ್ಲಿ ಹಾಕಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಕೆಮ್ಮು, ಅಸ್ತಮಾ ಮುಂತಾದ ಶ್ವಾಸ ಸಂಬಂಧಿ ರೋಗಗಳು ವಾಸಿಯಾಗುತ್ತವೆ. ಹಸಿ ಶುಂಠಿಯ ರಸಕ್ಕೆ ಹಾಲನ್ನು ಸೇರಿಸಿ ಸೇವಿಸಿದರೆ ಜಠರ ಸಂಬಂಧಿ ತೊಂದರೆಗಳು ನೀಗುತ್ತವೆ. ಸುಲಭವಾಗಿ ಜೀರ್ಣವಾಗುವ ಖರ್ಜೂರದ ಸೇವನೆ ಎದೆನೋವು ಮತ್ತು ಹೃದಯ ರೋಗದಿಂದ ನರಳುತ್ತಿರುವವರ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.